ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಹಾಲೋಕಾಸ್ಟ್ ಎಂಬ ತಮಿಳು ಭಾಷೆಯ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ಗೆ ತಾನೊಬ್ಬಳು ದೊಡ್ಡ ಮೂವಿ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ. ಸೊ ಒಂದು ಶಾರ್ಟ್ ಫಿಲ್ಮ್ ತೆಗಿಬೇಕು ಅಂತ ಕೇರಳದ ಕಾಡುಗಳ ಮಧ್ಯೆ ಇದ್ದ ಒಂದು ನಿಗೂಢ ಬಂಗಲೆಗೆ ತನ್ನ ಅಕ್ಕ ಹಾಗೂ ಭಾವನ ಜೊತೆಗೆ ಹೋಗ್ತಾಳೆ. 100 ವರ್ಷ ಹಳೆಯದಾಗಿದ್ದ ಆ ನಿಗೂಢ ಬಂಗಲೆಯ ಸ್ಟೋರ್ ರೂಮ್ ನ ಒಳಗಡೆ ಚಿತ್ರದ ಹೀರೋಯಿನ್ಗೆ ಒಂದು ದಿನ ಒಂದು ಬಾಕ್ಸ್ ಸಿಗುತ್ತೆ. ಇಲ್ಲಿಂದ ಮುಂದೆ ಚಿತ್ರದ ಹೀರೋಯಿನ್ ಹಾಗೂ ಅವಳ ಫ್ಯಾಮಿಲಿ ಎಕ್ಸ್ಪೆಕ್ಟ್ ಕೂಡ ಮಾಡಿರದ ಶಾಕಿಂಗ್ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಆ ನಿಗೂಢ ಬಂಗಲೆಯ ಒಳಗಡೆ ಏನಿದೆ, ಹೀರೋಯಿನ್ಗೆ ಸಿಕ್ಕ ಆ ಬಾಕ್ಸ್ ನ ಹಿಂದೆ ಇರುವ ನಿಗೂಢ ಮಿಸ್ಟರಿ ಏನು, ಹಾಗೂ ಈ ಚಿತ್ರವನ್ನ ನೋಡ್ತಾ ಹೋದಾಗೆ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಹಾರರ್ ಎಲಿಮೆಂಟ್ಸ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ತುಂಬಾನೇ ಹೆದರಿಕೊಂಡು ಕೂತಿರುವ ಮಿಥುನ್ ಹಾಗೂ ಜೆಸ್ಸಿ ಎಂಬ ಗಂಡ ಹೆಂಡತಿಯ ಬಳಿ ಒಬ್ಬರು ಸಿಸ್ಟರ್ ಬರ್ತಾರೆ. ಆ ಸಿಸ್ಟರ್ ಜೆಸ್ಸಿಗೆ, ಜೆಸ್ಸಿ ನಿನ್ನ ತಂಗಿ ಜೆನ್ನಿಗೆ ಈ ಹಿಂದೆ ಯಾವತ್ತಾದ್ರೂ ಹೀಗಾಗಿತ್ತ, ಅಥವಾ ಈ ಮನೆಗೆ ಬಂದ ನಂತರವೇ ನಿನ್ನ ತಂಗಿ ಜೆನ್ನಿಗೆ ಈ ರೀತಿ ತೊಂದರೆ ಆಗ್ತಿದ್ಯಾ ಅಂತ ವಿಚಾರಿಸ್ತಾರೆ. ಅದಕ್ಕೆ ಜೆಸ್ಸಿ ಅಳುತ್ತಾ, ಸಿಸ್ಟರ್ ಈ ಹಿಂದೆ ನನ್ನ ತಂಗಿಗೆ ಏನಾಗ್ತಿತ್ತೋ ನನ್ಗೆ ನಿಜವಾಗಿಯೂ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕಂತೂ ಆಕೆ ದೊಡ್ಡ ಅಪಾಯದಲ್ಲಿ ಇರೋದಂತೂ ನಿಜ. ದಯವಿಟ್ಟು ಹೇಗಾದ್ರೂ ಮಾಡಿ ನನ್ನ ತಂಗಿಯನ್ನ ಕಾಪಾಡಿ ಅಂತ ಬೇಡಿಕೊಳ್ತಾಳೆ. ಸರಿ, ಸ್ಟಾರ್ಟಿಂಗ್ ಇಂದ ಏನಾಯ್ತೋ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡುವಂತ ಹೇಳಿದಾಗ ಜೆಸ್ಸಿ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಇಷ್ಟೊತ್ತು ಮಾತನಾಡಿದ ಆ ಜೆಸ್ಸಿಗೆ ಜೆನ್ನಿ ಎಂಬ ಒಬ್ಬಳು ತಂಗಿ ಇರ್ತಾಳೆ. ಚಿಕ್ಕ ವಯಸ್ಸಲ್ಲೇ ಇವರ ತಂದೆ ತಾಯಿ ತೀರಿ ಹೋದ ಕಾರಣ ಜೆಸ್ಸಿನೇ ತನ್ನ ತಂಗಿಯನ್ನ ಬೆಳೆಸಿರ್ತಾಳೆ. ಹೀಗೆ ಬೆಳೆದು ದೊಡ್ಡವರಾದ ನಂತರ ಜೆಸ್ಸಿ ಮಿಥುನ್ ಎಂಬ ಹುಡುಗನನ್ನ ಪ್ರೀತಿ ಮಾಡಿ ಮದುವೆ ಆಗಿರ್ತಾಳೆ. ಮದುವೆಯಾದ ನಂತರ ಬೇರೆ ಬೇರೆಯಾಗದೆ ಮಿಥುನ್ ಜೆನ್ನಿಯನ್ನ ತನ್ನ ಸ್ವಂತ ತಂಗಿಯ ರೀತಿ ಟ್ರೀಟ್ ಮಾಡ್ತಿರ್ತಾನೆ. ಮಿಥುನ್ ಒಬ್ಬ ಡಿಒಪಿ ಅಂದ್ರೆ ಕ್ಯಾಮ್ರಾಮನ್ ಆಗಿದ್ದ ಕಾರಣ ಶೂಟಿಂಗ್ ಗೆ ಆಗಾಗ ಜೆನ್ನಿಯನ್ನ ಕೂಡ ಕರೆದುಕೊಂಡು ಹೋಗ್ತಿರ್ತಾನೆ. ಜೆನ್ನಿ ತನ್ನ ಭಾವನನ್ನ ನೋಡ್ತಾ ನೋಡ್ತಾ ತಾನು ಕೂಡ ಒಬ್ಬಳು ಮೂವಿ ಡೈರೆಕ್ಟರ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಕೆಲವು ದಿನಗಳ ನಂತರ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಜೆನ್ನಿ ರೆಡಿ ಮಾಡಿಕೊಂಡಿದ್ದ ಸ್ಕ್ರಿಪ್ಟ್ ಸೆಲೆಕ್ಟ್ ಆಗುತ್ತೆ. ಆದ್ರೆ ಫಿಲ್ಮ್ ಫೆಸ್ಟಿವಲ್ಗೂ ಮುಂಚೆ ಆ ಕಮಿಟಿಯವರು ಯಾವುದಾದ್ರೂ ಒಂದು ಶಾರ್ಟ್ ಹಾರರ್ ಮೂವಿಯನ್ನ ಡೈರೆಕ್ಷನ್ ಮಾಡಿ ಅಂತ ಟಾಸ್ಕ್ ಕೊಟ್ಟಿರ್ತಾರೆ. ಸರಿ ಅಂತ ಜೆನ್ನಿ ತನ್ನ ಹಾರರ್ ಶಾರ್ಟ್ ಮೂವಿಯನ್ನ ಡೈರೆಕ್ಷನ್ ಮಾಡೋದಕ್ಕೆ ಲೊಕೇಶನ್ ಹುಡ್ಕೋದಕ್ಕೆ ಶುರು ಮಾಡಿರ್ತಾಳೆ. ಹೀಗಿರುವಾಗಲೇ ಮಿಥುನ್ನ ಫ್ರೆಂಡ್ ಆಗಿದ್ದ ಡಾಕ್ಟರ್ ವಿನೋದ್ ಎಂಬಾತ ಕೇರಳದ ವಾಗಮನ್ ಎಂಬ ಕಾಡಿನ ಪ್ರದೇಶದಲ್ಲಿರುವ ಒಂದು ಬಂಗಲೆಯ ಬಗ್ಗೆ ಇನ್ಫಾರ್ಮ್ ಮಾಡಿರ್ತಾನೆ. ಶೂಟಿಂಗ್ ಗೆ ಲೊಕೇಶನ್ ಸೆಟ್ ಆಗ್ತಿದ್ದ ಹಾಗೆ ಜೆನ್ನಿ ತನ್ನ ಅಕ್ಕ ಹಾಗೂ ಭಾವನನ್ನ ಕರೆದುಕೊಂಡು ಅಲ್ಲಿಗೆ ಬರ್ತಾಳೆ. ಸ್ನೇಹಿತರೆ, ಮಿಥುನ್ನ ಫ್ರೆಂಡ್ ವಿನೋದ್ ಹೇಳಿದ ಆ ಬಂಗಲೆ ಕಾಡಿನ ಮಧ್ಯದಲ್ಲಿ ತುಂಬಾನೇ ಐಸೋಲೇಟೆಡ್ ಆಗಿರುತ್ತೆ. ಆ ಬಂಗಲೆಯನ್ನ ನೋಡಿದ ಜೆನ್ನಿಗೆ ತುಂಬಾನೇ ಖುಷಿಯಾಗುತ್ತೆ. ನನ್ನ ಶಾರ್ಟ್ ಮೂವಿ ಡೈರೆಕ್ಷನ್ ಗೆ ಇದು ಹೇಳಿ ಮಾಡಿಸಿರುವ ಜಾಗ ಅಂತ ಆ ಬಂಗಲೆಯ ಸುತ್ತಮುತ್ತಲಿನ ಜಾಗಗಳನ್ನ ಫೋಟೋ ತೆಗೆಯೋದಕ್ಕೆ ಶುರು ಮಾಡ್ತಾಳೆ. ಅದನ್ನ ಸಾಯಂಕಾಲ ವಿನೋದ್ ಇವರನ್ನ ಮೀಟ್ ಮಾಡೋದಕ್ಕೆ ಅಂತ ಬಂಗಲೆಗೆ ಬರ್ತಾನೆ. ತನ್ನ ಹಾರರ್ ಮೂವಿಗೆ ಒಳ್ಳೆ ಜಾಗವನ್ನ ಹುಡುಕಿ ಕೊಟ್ಟ ವಿನೋದ್ಗೆ ಜೆನ್ನಿ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾಳೆ. ಹೌದು, ಈ ಬಂಗಲೆಯ ಹಿಸ್ಟರಿ ಏನು ಅಂತ ಕೇಳಿದಾಗ ವಿನೋದ್ ಹೀಗೆ ಹೇಳ್ತಾನೆ. ಜೆನ್ನಿ 1947ರ ಆಸುಪಾಸಿನಲ್ಲಿ ಈ ಬಂಗಲೆಯನ್ನ ಕಟ್ಟಿಸಲಾಗಿದೆ. ಈ ಬಂಗಲೆಯನ್ನ ಎಡ್ವರ್ಡ್ ಎಂಬ ಬ್ರಿಟಿಷ್ ಆಫೀಸರ್ ಕಟ್ಟಿಸಿದ್ದ. ಅವನ ನಂತರ ಈ ಬಂಗಲೆ ಅವನ ಮಗ ವಿಲಿಯಂನ ಹೆಸರಿಗೆ ಬಂತು. ವಿಲಿಯಂಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಆಂಟಿಕ್ ಪೀಸ್ ಗಳನ್ನ ಕಲೆಕ್ಟ್ ಮಾಡೋದು ಅಂದ್ರೆ ತುಂಬಾನೇ ಇಂಟ್ರೆಸ್ಟ್ ಇತ್ತಂತೆ. ಎಡ್ವರ್ಡ್ ಕೂಡ ತನ್ನ ಮಗನ ಆಸಕ್ತಿಯನ್ನ ನೋಡಿ ಅವನಿಗೆ ಸಪೋರ್ಟ್ ಮಾಡ್ತಿದ್ನಂತೆ. ಅದೇ ಸಮಯದಲ್ಲೇ ಭಾರತಕ್ಕೆ ಬ್ರಿಟಿಷರ ಆಡಳಿತದಿಂದ ಸ್ವಾತಂತ್ರ್ಯ ಸಿಕ್ತು. ಒಬ್ಬೊಬ್ಬರೇ ಬ್ರಿಟಿಷರು ಭಾರತವನ್ನ ಬಿಟ್ಟು ಇಂಗ್ಲೆಂಡ್ಗೆ ವಾಪಸ್ ಹೋಗೋದಕ್ಕೆ ಶುರು ಮಾಡಿದ್ರು. ಎಡ್ವರ್ಡ್ ತನ್ನ ಪವರ್ಸ್ ಅನ್ನ ಹ್ಯಾಂಡ್ ಓವರ್ ಮಾಡೋದಕ್ಕೆ ಅಂತ ತನ್ನ ಮಗನನ್ನ ಕರೆದುಕೊಂಡು ಮಲಬಾರ್ ಎಂಬ ಪ್ರದೇಶಕ್ಕೆ ಹೋಗಿದ್ನಂತೆ. ಅಲ್ಲಿದ್ದ ಲೈಬ್ರರಿಯಲ್ಲಿ ವಿಲಿಯಮ್ಸ್ಗೆ ಒಂದು ಬುಕ್ ಸಿಕ್ಕಿತ್ತಂತೆ. ಆಗ ಗೊತ್ತಾಗಿದ್ದೇನೆಂದ್ರೆ, ಆ ಪ್ರದೇಶದಲ್ಲಿ ಈ ಹಿಂದೆ ಜೂವಿಶ್ ಜನಾಂಗಕ್ಕೆ ಸೇರಿದ್ದವರು ವಾಸ ಮಾಡ್ತಿದ್ರು ಹಾಗೂ ಅವರು ಮಾಡ್ತಿದ್ದ ಮಾಟ ಮಂತ್ರಗಳ ಬಗ್ಗೆ ಆ ಬುಕ್ ನಲ್ಲಿ ಬರೆಯಲಾಗಿತ್ತಂತೆ. ವಿಲಿಯಮ್ಸ್ ಆ ಬುಕ್ ಅನ್ನ ಓದ್ತಾ ಬ್ಲಾಕ್ ಮ್ಯಾಜಿಕ್ ಗೆ ತುಂಬಾನೇ ಅಟ್ರಾಕ್ಟ್ ಆದ. ಹಾಗೂ ಆ ಬುಕ್ ನಲ್ಲಿ ಒಂದು ಮಿಸ್ಟೀರಿಯಸ್ ಬಾಕ್ಸ್ ನ ಬಗ್ಗೆ ಕೂಡ ಮೆನ್ಷನ್ ಮಾಡಿತ್ತಂತೆ. ಮೊದಲೇ ಆ ಬುಕ್ ಅನ್ನ ಓದಿ ಬ್ಲಾಕ್ ಮ್ಯಾಜಿಕ್ ಗೆ ಅಟ್ರಾಕ್ಟ್ ಆಗಿದ್ದ ವಿಲಿಯಮ್ಸ್ ಆ ರೀತಿಯ ಬಾಕ್ಸ್ ಎಲ್ಲಿ ಸಿಗುತ್ತೆ ಅಂತ ತಿಂಗಳುಗಟ್ಟಲೆ ಹುಡುಕಾಡಿದ್ನಂತೆ. ಆದ್ರೆ ಕೊನೆಗೊಂದು ದಿನ ಆ ಬಾಕ್ಸ್ ಅನ್ನ ಹುಡುಕಿ ತನ್ನ ಮನೆಗೆ ತಂದ ನಂತರ ವಿಲಿಯಮ್ಸ್ ನ ಜೀವನದಲ್ಲಿ ತುಂಬಾನೇ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರುವಾದವಂತೆ. ವಿಲಿಯಮ್ಸ್ ಮೆಂಟಲಿ ಹಾಗೂ ಫಿಸಿಕಲಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದನ್ನ ನೋಡಿ ಅವನ ತಂದೆ ಹಲವಾರು ಡಾಕ್ಟರ್ ಗಳನ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿರ್ತಾನೆ. ಆದ್ರೆ ಯಾವ ಟ್ರೀಟ್ಮೆಂಟ್ ಕೂಡ ಸಕ್ಸಸ್ ಆಗದೆ ಶಾಕಿಂಗ್ಲಿ ವಿಲಿಯಮ್ಸ್ ಆ ಬಾಕ್ಸ್ ಸಿಕ್ಕ 6ನೇ ದಿನಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ನಂತೆ. ಇದ್ದ ತನ್ನೊಬ್ಬ ಮಗನನ್ನ ಕೂಡ ಕಳೆದುಕೊಂಡ ಎಡ್ವರ್ಡ್ ಅದೇ ದುಃಖದಲ್ಲಿ ಈ ಬಂಗಲೆಯನ್ನ ಖಾಲಿ ಮಾಡಿಕೊಂಡು ವಾಪಸ್ ಇಂಗ್ಲೆಂಡ್ಗೆ ಹೊರಟು ಹೋದ್ನಂತೆ. ಅಂದಿನಿಂದ ಸುತ್ತಮುತ್ತಲಿನ ಊರಿನವರು ಈ ಬಂಗಲೆ ಒಳಗಡೆ ವಿಲಿಯಮ್ಸ್ ನ ಪ್ರೇತಾತ್ಮ ಓಡಾಡ್ತಿದೆ ಅಂತ ಮಾತನಾಡಿಕೊಳ್ತಾರೆ. ಇಷ್ಟು ವರ್ಷ ಪಾಳು ಬಿದ್ದಿದ್ದ ಈ ಬಂಗಲೆಯನ್ನ ನನ್ನ ಫ್ರೆಂಡ್ ರೀಸೆಂಟ್ ಆಗಿ ಒಂದು ಆಕ್ಷನ್ ನಲ್ಲಿ ಪರ್ಚೇಸ್ ಮಾಡಿದ್ದಾನೆ. ಜೆನ್ನಿ ಕ್ಯೂರಿಯಾಸಿಟಿಯಲ್ಲಿ ಅಂಕಲ್ ವಿಲಿಯಮ್ಸ್ ಬಳಿ ಒಂದು ಬಾಕ್ಸ್ ಇತ್ತು ಅಂತ ಹೇಳಿದ್ರಲ್ವಾ, ಅದೀಗ ಎಲ್ಲಿದೆ ಅಂತ ಕೇಳ್ತಾಳೆ. ಗೊತ್ತಿಲ್ಲ, ಮೋಸ್ಟ್ಲಿ ಇದೇ ಬಂಗಲೆಯಲ್ಲಿ ಎಲ್ಲಾದ್ರೂ ಇಟ್ಟಿರಬಹುದು. ಆದ್ರೆ ಜೆನ್ನಿ ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ಆ ಬಾಕ್ಸ್ ಎಲ್ಲಿದೆ ಅಂತ ಹುಡ್ಕೋದಕ್ಕೆ ಹೋಗ್ಬೇಡ ಅಂತ ವಾರ್ನ್ ಮಾಡ್ತಾನೆ.
ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಜೆನ್ನಿ ತನ್ನ ಹಾರರ್ ಮೂವಿಯ ಸ್ಕ್ರಿಪ್ಟ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡಿಕೊಳ್ತಾಳೆ. ಮತ್ತೊಂದು ಕಡೆ ಜೆಸ್ಸಿ ಹಾಗೂ ಮಿಥುನ್ ಸುತ್ತಮುತ್ತಲಿನ ನೇಚರ್ ಅನ್ನ ನೋಡಿ ಎಂಜಾಯ್ ಮಾಡ್ತಿರ್ತಾರೆ. ಆ ದಿನ ಮಧ್ಯಾಹ್ನದವರೆಗೂ ಜೆನ್ನಿ ತನ್ನ ಸ್ಕ್ರಿಪ್ಟ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾಳೆ. ಈಕೆ ಬರೆದಿರುವ ಸ್ಕ್ರಿಪ್ಟ್ ಅನ್ನ ನೋಡಿದ ವಿನೋದ್ ಹೀಗೆ ಹೇಳ್ತಾನೆ, ಜೆನ್ನಿ ನೀನು ಬರೆದಿರುವ ಈ ಹಾರರ್ ಸ್ಟೋರಿಗೆ ತುಂಬಾನೇ ಆರ್ಟ್ ಪ್ರಾಪರ್ಟೀಸ್ ಗಳು ಬೇಕಾಗುತ್ತೆ. ನಾವಿರುವ ಜಾಗದಿಂದ ಸಿಟಿಗೆ ಹೋಗ್ಬೇಕು ಅಂದ್ರೆ ತುಂಬಾನೇ ದೂರ ಟ್ರಾವೆಲ್ ಮಾಡ್ಬೇಕು. ಈ ಬಂಗಲೆ ಒಳಗಡೆ ಶೂಟಿಂಗ್ ಗೆ ಹೆಲ್ಪ್ ಆಗುವ ಯಾವ್ದಾದ್ರು ಆರ್ಟ್ ಪ್ರಾಪರ್ಟೀಸ್ ಗಳು ಇದೆಯಾ ಚೆಕ್ ಮಾಡು ಅಂತ ಹೇಳ್ತಾನೆ. ಸರಿ ಅಂತ ಜೆನ್ನಿ ಆ ಬಂಗಲೆಯ ಮೇಲಿದ್ದ ಸ್ಟೋರ್ ರೂಮ್ ಅನ್ನ ಓಪನ್ ಮಾಡ್ತಾಳೆ. ಹಲವಾರು ವರ್ಷಗಳಿಂದ ಕ್ಲೋಸ್ ಆಗಿದ್ದ ಆ ಸ್ಟೋರ್ ರೂಮ್ ಕಂಪ್ಲೀಟ್ ಆಗಿ ಧೂಳು ಹಿಡಿದು ಜೇಡರ ಬಲೆಗಳು ಕಟ್ಟಿರುತ್ತವೆ. ಆ ಸ್ಟೋರ್ ರೂಮ್ ಅನ್ನ ನೋಡ್ತಿದ್ದಾಗ ಜೆನ್ನಿಗೆ ಒಂದು ಹಳೆಯ ಕಾಲದ ಬಾಕ್ಸ್ ಸಿಗುತ್ತೆ. ಜೆನ್ನಿ ತಕ್ಷಣ ಆ ಬಾಕ್ಸ್ ನಲ್ಲಿ ಏನಿದೆ ಅಂತ ನೋಡೋದಕ್ಕೆ ಅದನ್ನ ತನ್ನ ರೂಮ್ ಗೆ ತೆಗೆದುಕೊಂಡು ಬರ್ತಾಳೆ. ವಿನೋದ್ ಯಾವುದೇ ಬಾಕ್ಸ್ ನ ತಂಟೆಗೆ ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಈ ಜೆನ್ನಿ ಮರೆತು ಆ ಬಾಕ್ಸ್ ಅನ್ನ ಓಪನ್ ಮಾಡಿ ಬಿಡ್ತಾಳೆ. ಶಾಕಿಂಗ್ಲಿ ಅದರ ಒಳಗಡೆ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟ ಒಂದಷ್ಟು ವಸ್ತುಗಳು ಇರುತ್ತವೆ. ಇನ್ನೇನಿದೆ ಅಂತ ನೋಡ್ತಿದ್ದಾಗ ಒಂದು ಚಿಕ್ಕ ಗಾಜಿನ ಬಾಟಲಿಯ ಒಳಗಡೆ ಒಂದು ರೀತಿಯ ಸಬ್ಸ್ಟೆನ್ಸ್ ಇರುತ್ತೆ. ಅದೇನು ಅಂತ ಜೆನ್ನಿ ನೋಡ್ತಿದ್ದಾಗ ಅಚಾನಕ್ ಆಗಿ ಆ ಬಾಟಲಿ ಕೈ ಜಾರಿ ಕೆಳಗಡೆ ಬಿದ್ದು ಅದರ ಒಳಗಡೆ ಇದ್ದ ವಸ್ತು ಹೊರಗಡೆ ಬರುತ್ತೆ. ಹಾಗೂ ಆಶ್ಚರ್ಯವೆಂಬಂತೆ ಅದು ಕೆಳಗಡೆ ಬೀಳ್ತಿದ್ದ ಹಾಗೆ ಮನೆಯ ಪವರ್ ಕಟ್ ಆಗಿ ಬಿಡುತ್ತೆ. ತಕ್ಷಣವೇ ಜೆನ್ನಿ ತನ್ನ ಕೈಯಲ್ಲಿದ್ದ ಮೊಬೈಲ್ ನ ಟಾರ್ಚ್ ಅನ್ನ ಆನ್ ಮಾಡ್ತಾಳೆ. ಆಗ ಶಾಕಿಂಗ್ಲಿ ಯಾರೋ ಈಕೆ ಹಿಂದೆ ನಿಂತಿರುವ ಹಾಗೆ ಭಾಸವಾಗುತ್ತೆ. ತಕ್ಷಣವೇ ಹಿಂದೆ ತಿರುಗಿ ನೋಡಿದಾಗ ಶಾಕಿಂಗ್ಲಿ ಒಂದು ಪ್ರೇತಾತ್ಮ ಈಕೆ ಮುಂದೆ ಪ್ರತ್ಯಕ್ಷವಾಗಿ ಬಿಡುತ್ತೆ. ಅದರ ಭಯಾನಕವಾದ ಆ ಮುಖವನ್ನ ನೋಡ್ತಿದ್ದ ಹಾಗೆ ಜೆನ್ನಿ ಜೋರಾಗಿ ಕಿರುಚಿ ಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೆಕೆಂಡ್ ನಲ್ಲೇ ಜೆನ್ನಿಗೆ ಎಚ್ಚರವಾಗುತ್ತೆ. ಈಗ ಜೆನ್ನಿಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ಹಾಗಾದ್ರೆ ಹಿಂದಿನ ದಿನ ನಡೆದದ್ದೆಲ್ಲ ನನ್ನ ಕನಸ ಅಂತ. ಇನ್ನೇನು ಎದ್ದು ಹೋಗ್ಬೇಕು ಅನ್ನುವಾಗ ವಿಚಿತ್ರವೆಂಬಂತೆ ಜೆನ್ನಿಯ ಕೈಗಳು ಮೂವ್ಮೆಂಟ್ ಆಗ್ತಿರೋದಿಲ್ಲ. ಸ್ವಲ್ಪ ಸಮಯದ ನಂತರ ಮಿಥುನ್ ಫೋನ್ ನಲ್ಲಿ ಮಾತನಾಡ್ತಾ ಮನೆಯ ಹಿಂದಿನ ಗಾರ್ಡನ್ ಗೆ ಬರ್ತಾನೆ. ಆಗ ಜೆನ್ನಿ ವಿಚಿತ್ರವಾಗಿ ಒಬ್ಬೊಬ್ಬಳೆ ಮಾತನಾಡ್ತಾ ಜೋಕಾಲಿಯ ಮೇಲೆ ಕೂತಿರ್ತಾಳೆ. ಮಿಥುನ್ ಆಕೆ ಬಳಿ ಹೋಗಿ ಜೆನ್ನಿ ಸ್ಕ್ರಿಪ್ಟ್ ವರ್ಕ್ ಕಂಪ್ಲೀಟ್ ಆಯ್ತಾ, ನಮ್ಮ ಶೂಟಿಂಗ್ ಗೆ ಆರ್ಟಿಸ್ಟ್ ಗಳನ್ನ ನಾಡಿದ್ದು ಬರೋದಕ್ಕೆ ಹೇಳಿದ್ದೀನಿ. ಶೂಟಿಂಗ್ ಗೆ ಬೇಕಾಗಿರುವ ಆರ್ಟ್ ವರ್ಕ್ ಗಳನ್ನ ಬೇಗ ಬೇಗ ಕಂಪ್ಲೀಟ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಜೆನ್ನಿ ತನ್ನ ವಿಚಿತ್ರ ವಾಯ್ಸ್ ನಲ್ಲಿ, ಇಲ್ಲ ನನ್ಗೆ ಯಾವ ಶೂಟಿಂಗ್ ಕೂಡ ಬೇಡ, ನನಗೆ ತುಂಬಾನೇ ಸುಸ್ತಾಗಿದೆ, ನಾನೀಗ ರೆಸ್ಟ್ ಮಾಡ್ಬೇಕು ಅಂತ ತನ್ನ ಬೆಡ್ರೂಮ್ ಗೆ ಹೊರಟು ಹೋಗ್ತಾಳೆ. ಈಕೆಯ ಬಿಹೇವಿಯರ್ ನೋಡಿದ ಮಿಥುನ್ಗೆ ತುಂಬಾನೇ ಆಶ್ಚರ್ಯ ಅನ್ಸುತ್ತೆ. ಸ್ವಲ್ಪ ಸಮಯದ ನಂತರ ಜೆಸ್ಸಿ ತನ್ನ ತಂಗಿಯನ್ನ ಊಟಕ್ಕೆ ಕರೆಯೋದಕ್ಕೆ ಅಂತ ಆಕೆ ರೂಮ್ ಗೆ ಬರ್ತಾಳೆ. ಆದ್ರೆ ಜೆಸ್ಸಿ ತನ್ನ ಬೆಡ್ರೂಮ್ ನಲ್ಲಿ ಕಾಣಿಸೋದಿಲ್ಲ. ಅದೇ ಸಮಯಕ್ಕೆ ಜೆಸ್ಸಿಗೆ ಮೇಲಿನ ಸ್ಟೋರ್ ರೂಮ್ ನಿಂದ ಶಬ್ದ ಕೇಳಿ ಬರುತ್ತೆ. ಮೋಸ್ಟ್ಲಿ ಜೆನ್ನಿ ಅಲ್ಲಿರ್ಬೇಕು ಅಂತ ಆಕೆಯನ್ನ ಊಟಕ್ಕೆ ಕರೆಯೋದಕ್ಕೆ ಅಂತ ಸ್ಟೋರ್ ರೂಮ್ ಗೆ ಹೋಗ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ಮತ್ತೆ ಪವರ್ ಕಟ್ ಆಗುತ್ತೆ. ಈಗ ಜೆಸ್ಸಿಗೂ ಕೂಡ ತನ್ನ ಹಿಂದೆ ಯಾರೋ ನಿಂತಿರುವ ಹಾಗೆ ಫೀಲ್ ಆಗುತ್ತೆ. ಹೆದರಿಕೊಂಡ ಜೆಸ್ಸಿ ಮಿಥುನ್ ಮಿಥುನ್ ಅಂತ ಜೋರಾಗಿ ಕೂಗಾಡ್ತಾಳೆ. ತನ್ನ ಹೆಂಡತಿಯ ಶಬ್ದ ಕೇಳಿದ ಮಿಥುನ್ ತಕ್ಷಣವೇ ಸ್ಟೋರ್ ರೂಮ್ ಗೆ ಓಡಿ ಬರ್ತಾನೆ. ಕೆಳಗಡೆ ಬಂತು ನೋಡಿದ್ರೆ ಆಶ್ಚರ್ಯವೆಂಬಂತೆ ಜೆನ್ನಿ ಈಗ ತನ್ನ ಬೆಡ್ರೂಮ್ ನಲ್ಲೇ ಇರ್ತಾಳೆ. ಜೆಸ್ಸಿ ಜೆನ್ನಿಗೆ, ಈಗ ತಾನೆ ನಿನ್ನ ಬೆಡ್ರೂಮ್ ಗೆ ಬಂದು ನೋಡಿದ್ದೆ, ನೀನು ನನ್ಗೆ ಕಾಣಿಸ್ಲೇ ಇಲ್ವಲ್ಲ, ಮೋಸ್ಟ್ಲಿ ಸ್ಟೋರ್ ರೂಮ್ ನಲ್ಲಿ ಇರಬೇಕು ಅಂದುಕೊಂಡು ಅಲ್ಲಿಗೆ ಹೋದೆ, ಆದ್ರೆ ಅಲ್ಲಿ ನೋಡಿದ್ರೆ ಯಾರೋ ನನ್ನ ಹಿಂದೆ ಬಂದು ನಿಂತ ಹಾಗೆ ಫೀಲ್ ಆಯ್ತು ಅಂತ ಹೇಳ್ತಾಳೆ. ಅದಕ್ಕೆ ಜೆನ್ನಿ ಹೇಳ್ತಾಳೆ, ಅಕ್ಕ ಏನ್ ಹೇಳ್ತಿದ್ಯಾ, ನಾನು ಆಗಿನಿಂದ ಇಲ್ಲೇ ಇದ್ದೀನಿ ಅಂತ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡಿದ್ದಾಗ ಜೆನ್ನಿಗೆ ಎಚ್ಚರವಾಗುತ್ತೆ. ತನಗೆ ಬಾಯಾರಿಕೆ ಆಗಿದ್ದ ಕಾರಣ ನೀರನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಕೆಳಗಡೆ ಬಂದಿದ್ದಾಗ ಹಾಲ್ ನಲ್ಲಿದ್ದ ಟಿವಿ ಇದ್ದಕ್ಕಿದ್ದ ಹಾಗೆ ಆನ್ ಆಗುತ್ತೆ. ಹೆದರಿಕೊಂಡ ಜೆನ್ನಿ ಇದ್ದಕ್ಕಿದ್ದ ಹಾಗೆ ಟಿವಿ ಯಾಕೆ ಆನ್ ಆಯ್ತು ಅಂತ ಅದನ್ನ ಹೋಗಿ ಆಫ್ ಮಾಡ್ತಾಳೆ. ಇನ್ನೇನು ಅಲ್ಲಿಂದ ಹೊರಡ್ಬೇಕು ಅನ್ನುವಾಗ ಶಾಕಿಂಗ್ಲಿ ಮತ್ತೆ ಆ ಟಿವಿ ಆಟೋಮೆಟಿಕ್ ಆಗಿ ಆನ್ ಆಗಿ ಬಿಡುತ್ತೆ. ಒಂದೇ ಸರಿ ಗಾಬರಿಗೊಂಡ ಜೆನ್ನಿ ತಕ್ಷಣವೇ ರೂಮ್ ಗೆ ಓಡಿ ಬಂದು ಲಾಕ್ ಮಾಡಿಕೊಳ್ತಾಳೆ. ಆಗ ಶಾಕಿಂಗ್ಲಿ ರೂಮ್ ನ ಡೋರ್ ಅನ್ನ ಯಾರೋ ಜೋರಾಗಿ ಬಡಿಯೋದಕ್ಕೆ ಶುರು ಮಾಡ್ತಾರೆ. ಮತ್ತಷ್ಟು ಹೆದರಿಕೊಂಡ ಜೆನ್ನಿ ಯಾರದು ಅಂತ ಕೇಳ್ತಾಳೆ. ಆದ್ರೆ ಆ ಕಡೆಯಿಂದ ಯಾವುದೇ ಉತ್ತರನೇ ಬರೋದಿಲ್ಲ. ತಕ್ಷಣ ಜೆನ್ನಿ ತನ್ನ ಬೆಡ್ ಶೀಟ್ ಹೊದ್ದುಕೊಂಡು ಮಲಗಿಕೊಳ್ತಾಳೆ. ಆದ್ರೆ ಕೆಲವೇ ಸೆಕೆಂಡ್ ಗಳ ನಂತರ ಈಕೆ ಹೊದ್ದುಕೊಂಡಿದ್ದ ಬೆಡ್ ಶೀಟ್ ಅನ್ನ ಯಾರೋ ಕಿತ್ತೆಸಿತಾರೆ. ಯಾರು ಅಂತ ನೋಡಿದ್ರೆ ಆ ರೂಮ್ ನಲ್ಲಿ ಯಾರು ಕೂಡ ಈಕೆಯ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಮತ್ತಷ್ಟು ಹೆದರಿಕೊಂಡ ಜೆನ್ನಿ ಅಕ್ಕ ಬಾವ ಅಂತ ಜೋರಾಗಿ ಕಿರುಚಿ ಬಿಡ್ತಾಳೆ. ಆದ್ರೆ ಶಾಕಿಂಗ್ಲಿ ಜೆನ್ನಿ ಎಷ್ಟೇ ಜೋರಾಗಿ ಕಿರುಚಾಡಿದ್ರು ಕೂಡ ಈಕೆ ಅಕ್ಕ ಹಾಗೂ ಬಾವನಿಗೆ ಕೇಳಿಸ್ತಾನೆ ಇರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಜೆನ್ನಿಗೆ ಎಚ್ಚರವಾದಾಗ ಶಾಕಿಂಗ್ಲಿ ಆಕೆಯ ಮುಖ ತುಂಬಾನೇ ವಿಕಾರವಾಗಿ ಹಾಗೂ ಭಯಾನಕವಾಗಿ ಚೇಂಜ್ ಆಗಿರುತ್ತೆ. ಆ ದಿನ ಮಧ್ಯಾಹ್ನ ವಿನೋದ್ ಕ್ಯಾಶುವಲ್ ಆಗಿ ಆ ಬಂಗಲೆಗೆ ಬರ್ತಾನೆ. ಜೆನ್ನಿಯ ಬಳಿ ಬಂದು ಮಾತನಾಡ್ತಿದ್ದಾಗ ಅಲ್ಲೇ ಇದ್ದ ಬಾಕ್ಸ್ ಅನ್ನ ನೋಡ್ತಾನೆ. ಈ ಬಾಕ್ಸ್ ಎಲ್ಲಿತ್ತು ಅಂತ ಕೇಳಿದಾಗ ಜೆನ್ನಿ ಸ್ಟೋರ್ ರೂಮ್ ನಲ್ಲಿತ್ತು ಅಂತ ಹೇಳ್ತಾಳೆ. ಆಗ ಒಂದು ರೀತಿ ಹೆದರಿಕೊಂಡ ವಿನೋದ್, ಜೆನ್ನಿ ನಿನಗೆ ಮೊದ್ಲೇ ಹೇಳಿಲ್ವಾ, ದಯವಿಟ್ಟು ಈ ಬಂಗಲೆಯಲ್ಲಿರುವ ಯಾವುದೇ ಬಾಕ್ಸ್ ಗಳನ್ನ ಓಪನ್ ಮಾಡ್ಬೇಡ ಅಂತ. ತಕ್ಷಣ ಈ ಬಾಕ್ಸ್ ಅನ್ನ ಎಲ್ಲಿಂದ ತಂದು ಅಲ್ಲೇ ಇಟ್ಟು ಬಿಡು ಅಂತ ಹೇಳ್ತಾನೆ. ನಂತರ ಜೆನ್ನಿ 2-3 ದಿನಗಳಿಂದ ಸಪ್ಪಗಿರೋದನ್ನ ನೋಡಿದ ವಿನೋದ್ ಆಕೆಯನ್ನ ಕರೆದುಕೊಂಡು ಡಾಕ್ಟರ್ ಬಳಿ ಹೋಗ್ತಾನೆ. ಆದ್ರೆ ಆ ಡಾಕ್ಟರ್ ನೋಡಿದ್ರೆ ಸ್ಟ್ರೆಸ್ ನಿಂದಾಗಿ ಹೀಗಾಗಿ
ಹೀಗಾಗಿದೆ, ಒಂದೆರಡು ದಿನ ರೆಸ್ಟ್ ಮಾಡಿ ಅಂತ ಟ್ಯಾಬ್ಲೆಟ್ಸ್ ಗಳನ್ನ ಬರೆದು ಕೊಡ್ತಾರೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡಿದ್ದಾಗ ಹಾಲ್ ನಲ್ಲಿದ್ದ ಟಿವಿ ಆನ್ ಆಗಿರುವ ಶಬ್ದ ಜೆಸ್ಸಿಗೆ ಕೇಳುತ್ತೆ. ಮೋಸ್ಟ್ಲಿ ಜೆನ್ನಿ ಏನಾದ್ರೂ ಇಷ್ಟೊತ್ತಲ್ಲಿ ಟಿವಿ ನೋಡ್ತಿರಬಹುದಾ ಅಂತ ಕೆಳಗಡೆ ಬಂದು ನೋಡಿದಾಗ ಹಾಲ್ ನಲ್ಲಿ ಯಾರು ಇರೋದಿಲ್ಲ. ಇಲ್ಲಿ ಯಾರು ಇಲ್ಲದೆ ಇದ್ರು ಟಿವಿ ಹೇಗೆ ಆನ್ ಆಯ್ತು ಅಂತ ಅದನ್ನ ಆಫ್ ಮಾಡಿ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಜೆನ್ನಿಯ ರೂಮ್ ನ ಡೋರ್ ಆಟೋಮ್ಯಾಟಿಕ್ ಆಗಿ ಓಪನ್ ಆಗುತ್ತೆ. ಒಳಗಡೆಯಿಂದ ಯಾರೋ ಮಂತ್ರಗಳನ್ನ ಹೇಳ್ತಿರುವ ರೀತಿ ಜೆಸ್ಸಿಗೆ ಕೇಳಿಸುತ್ತೆ. ಜೆಸ್ಸಿ ಹೆದರಿಕೊಳ್ಳುತ್ತಲೇ ನಿಧಾನಕ್ಕೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಜೆನ್ನಿ ಮಂಚದ ಮೇಲೆ ಕೂತು ವಿಚಿತ್ರವಾಗಿ ಮಂತ್ರಗಳನ್ನ ಹೇಳ್ತಿರ್ತಾಳೆ. ಶಾಕ್ ಆದ ಜೆಸ್ಸಿ ತಕ್ಷಣವೇ ರೂಮ್ ನ ಲೈಟ್ ಅನ್ನ ಆನ್ ಮಾಡ್ತಾಳೆ. ನೋಡಿದ್ರೆ ಜೆನ್ನಿ ತನ್ನ ಪಾಡಿಗೆ ತಾನು ಮಲಗಿಕೊಂಡಿರ್ತಾಳೆ. ಇದನ್ನ ನೋಡಿದ ಜೆಸ್ಸಿಗೆ ಏನ್ ನಡೀತಿದೆ ಅಂತಾನೆ ಅರ್ಥ ಆಗೋದಿಲ್ಲ. ಮೋಸ್ಟ್ಲಿ ತಾನು ನೋಡಿದ್ದು ತನ್ನ ಇಮ್ಯಾಜಿನೇಷನ್ ಇರಬೇಕು ಅಂದುಕೊಂಡು ವಾಪಸ್ ಹೋಗಿ ಮಲಗಿಕೊಳ್ತಾಳೆ. ಮರುದಿನ ಬೆಳಿಗ್ಗೆ ಮಿಥುನ್ಗೆ ಡೈರೆಕ್ಟರ್ ಜೊತೆ ಮೀಟಿಂಗ್ ಇದ್ದ ಕಾರಣ ಆತ ಕೊಚ್ಚಿಗೆ ಹೊರಡ್ತಾನೆ. ಸ್ವಲ್ಪ ಸಮಯದ ನಂತರ ಜೆಸ್ಸಿಗೆ ತನ್ನ ತಂಗಿ ಬಂಗಲೆಯಲ್ಲಿ ಕಾಣಿಸೋದಿಲ್ಲ. ಮತ್ತೇನಾದ್ರೂ ಹೊರಗಡೆ ಹೋದ್ಲಾ ಅಂತ ಬಂದು ನೋಡಿದ್ರೆ ಶಾಕಿಂಗ್ಲಿ ಜೆನ್ನಿ ಈ ಬಾರಿ ಆಕಾಶವನ್ನ ನೋಡಿಕೊಂಡು ಏನೇನೋ ಮಂತ್ರಗಳನ್ನ ಹೇಳ್ತಿರ್ತಾಳೆ. ಜೆಸ್ಸಿ ಬಳಿ ಬಂದು ಮಾತನಾಡಿಸಿದಾಗ ಜೆನ್ನಿ ತುಂಬಾನೇ ಕೋಪದಲ್ಲಿ ನನಗೆ ಪ್ರೈವಸಿ ಕೊಡು ಅಂತ ಬೈದು ಅಲ್ಲಿಂದ ಕಳುಹಿಸಿ ಬಿಡ್ತಾಳೆ. ಈಗ ತನ್ನ ತಂಗಿಯ ವಿಚಿತ್ರವಾದ ವರ್ತನೆಯನ್ನ ನೋಡಿದ ಜೆಸ್ಸಿಗೂ ಕೂಡ ತಲೆ ಕೆಡುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಆದ್ರೂ ಕೂಡ ಮಿಥುನ್ ವಾಪಸ್ ಬಂದೇ ಇರೋದಿಲ್ಲ. ಲೇಟ್ ಆಯ್ತಲ್ಲ ಅಂತ ಜೆಸ್ಸಿ ಜೆನ್ನಿಯನ್ನ ಕರೆದುಕೊಂಡು ಊಟಕ್ಕೆ ಕೂರ್ತಾಳೆ. ಆಗ ಜೆನ್ನಿ ಎಷ್ಟೋ ದಿನಗಳಿಂದ ಹಸಿದುಕೊಂಡೇ ಇರೋರ ಹಾಗೆ ತುಂಬಾನೇ ವಿಚಿತ್ರವಾಗಿ ಊಟ ತಿಂತಿರ್ತಾಳೆ. ಇದನ್ನ ನೋಡಿದ ಜೆಸ್ಸಿಗೆ ಇದ್ದಕ್ಕಿದ್ದ ಹಾಗೆ ನನ್ನ ತಂಗಿಗೆ ಏನಾಯ್ತು ಅಂತ ಭಯ ಆಗೋದಕ್ಕೆ ಶುರುವಾಗುತ್ತೆ. ನಂತರ ಆ ದಿನ ರಾತ್ರಿ ತನ್ನ ತಂಗಿಯನ್ನ ಒಬ್ಬಳನ್ನೇ ಬಿಡೋದು ಬೇಡ ಅಂತ ಆಕೆ ಜೊತೆನೆ ಮಲಗಿಕೊಳ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮಧ್ಯರಾತ್ರಿ ಮತ್ತೆ ಜೆಸ್ಸಿಗೆ ಯಾರೋ ಮಂತ್ರಗಳನ್ನ ಹೇಳ್ತಿರುವ ರೀತಿ ಶಬ್ದ ಕೇಳಿಸುತ್ತೆ. ತಕ್ಷಣವೇ ಎಚ್ಚರವಾಗಿ ನೋಡಿದ್ರೆ ಶಾಕಿಂಗ್ಲಿ ಜೆನ್ನಿ ಎದ್ದು ಕೂತು ಏನೇನೋ ಮಂತ್ರಗಳನ್ನ ಹೇಳ್ತಿರ್ತಾಳೆ. ಹೆದರಿಕೊಂಡ ಜೆಸ್ಸಿ ಜೆನ್ನಿ ಅಂತ ಕೂಗ್ತಿರುವಾಗ ಶಾಕಿಂಗ್ಲಿ ಆಕೆಯ ಮುಂದೆ ಅದೇ ಪ್ರೇತಾತ್ಮ ಪ್ರತ್ಯಕ್ಷ ಆಗಿಬಿಡುತ್ತೆ. ಒಂದೇ ಸರಿ ಗಾಬರಿಗೊಂಡ ಜೆಸ್ಸಿ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಈ ಮೂವರು ಆ ಬಂಗಲಿಗೆ ಹೋಗಿ 6ನೇ ದಿನದ ಸೀನ್ ಓಪನ್ ಆಗುತ್ತೆ. ಈಗ ತನ್ನ ತಂಗಿಗೆ ಯಾವ್ದೋ ಪ್ರೇತಾತ್ಮ ತೊಂದರೆ ಕೊಡ್ತಿದೆ ಅಂತ ಅರ್ಥ ಮಾಡಿಕೊಂಡ ಜೆಸ್ಸಿ ಆ ಸಿಸ್ಟರ್ಲನ್ನ ಮನೆಗೆ ಕರೆಸಿರ್ತಾಳೆ. ಸ್ನೇಹಿತರೆ, ಇದೇ ಸೀನನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ಸಿಸ್ಟರ್ ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ ತಮ್ಮ ಚರ್ಚ್ ನ ಫಾದರ್ ನನ್ನ ಕರೆಸ್ತಾರೆ. ಫಾದರ್ ನ ಜೊತೆ ಅವರ ಅಸಿಸ್ಟೆಂಟ್ ಕೂಡ ಬಂದಿರ್ತಾಳೆ. ಈಗ ಫಾದರ್ ವಿನೋದ್ ನ ಬಳಿ ಬಂದು ಈ ಬಂಗಲೆಯನ್ನ ನಿನ್ನ ಫ್ರೆಂಡ್ ಪರ್ಚೇಸ್ ಮಾಡಿದ್ದಾನೆ ಅಂತ ಹೇಳಿದೆ ಅಲ್ವಾ. ಜೆನ್ನಿ ಈ ಬಂಗಲೆಗೆ ಬರೋದಕ್ಕೂ ಮುಂಚೆ ಈ ರೀತಿಯ ಘಟನೆಗಳು ಏನಾದ್ರೂ ನಡೆದಿದ್ವಾ ಅಂತ ವಿಚಾರಿಸ್ತಾನೆ. ಇಲ್ಲ, ಜೆನ್ನಿ ಈ ಬಂಗಲೆಗೆ ಬರೋದಕ್ಕೂ ಮುಂಚೆ ಯಾವುದೇ ಹಾರರ್ ಇನ್ಸಿಡೆಂಟ್ಗಳು ನಡೆದಿರ್ಲಿಲ್ಲ ಅಂತ ಹೇಳ್ತೇನೆ. ನಂತರ ಜೆನ್ನಿ ಆ ಹಳೆಯ ಕಾಲದ ಬಾಕ್ಸ್ ಅನ್ನ ಓಪನ್ ಮಾಡಿದಾಗಿನಿಂದ ಎಲ್ಲ ಪ್ರಾಬ್ಲಮ್ಗಳು ಶುರುವಾಗಿರೋದಲ್ವಾ. ಆ ಬಾಕ್ಸ್ ಅನ್ನ ಹೋಗಿ ನೋಡಿದ ನಂತರ ಫಾದರ್ ತನ್ನ ಅಸಿಸ್ಟೆಂಟ್ ಮೇರಿಯನ್ನ ಹೊರಗಡೆ ಕರೆದುಕೊಂಡು ಬಂದು ಮಾತನಾಡ್ತಾರೆ. ಮೇರಿ ಫಾದರ್ ನನ್ನ ಕೇಳ್ತಾಳೆ, ಫಾದರ್ ಆ ಹುಡುಗಿಯನ್ನ ನಾವು ಕಾಪಾಡೋದಕ್ಕೆ ಸಾಧ್ಯವಾಗುತ್ತಾ? ಆಕೆಯ ದೇಹದೊಳಗಡೆ ಇರುವ ಡೀಮನ್ ಅನ್ನ ನಾವು ನಾಶ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಫಾದರ್ ಹೇಳ್ತಾರೆ, ಮೇರಿ ನಾವು ಆ ಹುಡುಗಿಯನ್ನ ಕಾಪಾಡಬಹುದು, ಆದ್ರೆ ಆಕೆಯ ದೇಹದೊಳಗಡೆ ಇರುವ ಆ ಡೀಮನ್ ಅನ್ನ ನಾವು ನಾಶ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಎಕ್ಸಾರ್ಸಿಸಮ್ ನ ಮೂಲಕ ಜೆನ್ನಿಯ ದೇಹದೊಳಗಡೆ ಇರುವ ಆ ಡೀಮನ್ ಅನ್ನ ಬೇರ್ಪಡಿಸಬಹುದು. ಆದ್ರೆ ಆಕೆಯ ದೇಹದಿಂದ ಹೊರಗಡೆ ಬರುವ ಡೀಮನ್ ಬೇರೊಂದು ದೇಹವನ್ನ ಸೆಲೆಕ್ಟ್ ಮಾಡಿರುತ್ತೆ. ಜೆನ್ನಿಯ ದೇಹದಿಂದ ಹೊರಗಡೆ ಬರುವ ಆ ಡೀಮನ್ ತಕ್ಷಣವೇ ತಾನು ಟಾರ್ಗೆಟ್ ಮಾಡಿರುವ ದೇಹದ ಒಳಗಡೆ ಅಂದ್ರೆ ಮನುಷ್ಯನ ದೇಹದ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಹೀಗೆ ಮಾಡೋದ್ರಿಂದನೇ ಆ ಡೀಮನ್ ದಿನೇ ದಿನೇ ಸ್ಟ್ರಾಂಗ್ ಆಗ್ತಿರೋದು ಅಂತ ಹೇಳ್ತಾರೆ. ಈ ಕಡೆ ಜೆನ್ನಿ ತನ್ನನ್ನ ಕರೀತಿರುವ ರೀತಿ ಜೆಸ್ಸಿಗೆ ಕೇಳಿಸಿ ಆಕೆ ರೂಮ್ಗೆ ಹೋಗ್ತಾಳೆ. ನೋಡಿದ್ರೆ ಜೆಸ್ಸಿ ರೂಮ್ ನ ಒಳಗಡೆ ಬರ್ತಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಡೋರ್ ಕ್ಲೋಸ್ ಆಗಿ ಬಿಡುತ್ತೆ. ಹೆದರಿಕೊಂಡ ಜೆಸ್ಸಿ ಆ ರೂಮ್ ನ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಎಷ್ಟೇ ಟ್ರೈ ಮಾಡಿದ್ರು ಆ ಡೋರ್ ಓಪನ್ ಆಗೋದಿಲ್ಲ. ಈ ಕಡೆ ಫಾದರ್ ಗೆ ಜೆನ್ನಿ ಮತ್ತೆ ಆ ಸ್ಟೋರ್ ರೂಮ್ ನ ಒಳಗಡೆ ಹೋಗ್ತಿರುವ ರೀತಿ ಕಾಣಿಸುತ್ತೆ. ತಕ್ಷಣವೇ ಫಾದರ್ ಹಾಗೂ ಮೇರಿ ಸ್ಟೋರ್ ರೂಮ್ ನ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಆಗ ಫಾದರ್ ಗೆ ಭಯಾನಕವಾಗಿರುವ ಆ ಡೀಮನ್ ನ ವಾಯ್ಸ್ ಕೇಳಿಸುತ್ತೆ. ಆ ಡೀಮನ್ ಭಯಾನಕವಾಗಿ ನಗುತ್ತಾ ಜೆನ್ನಿಯನ್ನ ನಿನ್ನ ದೇವರ ಕೈಯಿಂದಲೂ ಕೂಡ ಕಾಪಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳುತ್ತೆ. ಮತ್ತೊಂದು ಕಡೆ ಬಂಗಲೆಯ ಗಾರ್ಡನ್ ನಲ್ಲಿ ನಿಂತು ಜೆನ್ನಿ ಆಕಾಶದ ಕಡೆ ನೋಡುತ್ತಾ ಏನೇನೋ ಮಂತ್ರಗಳನ್ನ ಹೇಳ್ತಿರುವ ರೀತಿ ವಿನೋದ್ಗೆ ಕಾಣಿಸುತ್ತೆ. ಅದೇ ಸಮಯಕ್ಕೆ ಬಂಗಲೆಯ ಒಳಗಡೆ ಆ ಮೇರಿಗೆ ಜೆನ್ನಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುವ ರೀತಿ ಕಾಣಿಸುತ್ತೆ. ಸ್ನೇಹಿತರೆ, ಇದರರ್ಥ ಜೆನ್ನಿಯ ದೇಹದ ಒಳಗಡೆ ಇದ್ದ ಆ ಡೀಮನ್ ಒಬ್ಬೊಬ್ಬರನ್ನ ಒಂದೊಂದು ಕಡೆ ಕರೆಸಿ ಅವರನ್ನ ಹೆದರಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಈ ಕಡೆ ಮಿಥುನ್ಗೆ ತನ್ನ ಹೆಂಡತಿ ಕಿರ್ಚಾಡ್ತಿರೋದು ಕೇಳಿಸಿ ತಕ್ಷಣವೇ ಹೋಗಿ ಆಕೆಯನ್ನ ಕಾಪಾಡ್ತಾನೆ. ಆದ್ರೆ ನಿಜವಾದ ಜೆನ್ನಿ ಕಿಚನ್ಗೆ ಹೋಗಿ ತನ್ನ ಕತ್ತನ್ನ ಕುಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ
ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ತಕ್ಷಣವೇ ಆ ಶಬ್ದವನ್ನ ಕೇಳಿಸಿಕೊಂಡ ಎಲ್ಲರೂ ಅಲ್ಲಿಗೆ ಓಡಿ ಹೋಗಿ ಆಕೆಯನ್ನ ಕಾಪಾಡ್ತಾರೆ. ಈಗ ತನ್ನ ತಂಗಿಯ ಪರಿಸ್ಥಿತಿಯನ್ನ ನೋಡಿದ ಜೆಸ್ಸಿಗೆ ತುಂಬಾನೇ ದುಃಖ ಆಗುತ್ತೆ. ಫಾದರ್ ಹಾಗೂ ಮೇರಿಗೆ ದಯವಿಟ್ಟು ಹೇಗಾದ್ರೂ ಮಾಡಿ ನನ್ನ ತಂಗಿಯನ್ನ ಕಾಪಾಡಿ ಅಂತ ಬೇಡಿಕೊಳ್ತಾಳೆ. ಅದಕ್ಕೆ ಮೇರಿ ಹೇಳ್ತಾಳೆ, ನಿನ್ನ ತಂಗಿ ಓಪನ್ ಮಾಡಿರೋದು ಸಾಧಾರಣವಾದ ಬಾಕ್ಸ್ ಅಲ್ಲ. ಆ ಬಾಕ್ಸ್ ನ ಒಳಗಡೆ ಯಾರು ಕೂಡ ಓಪನ್ ಮಾಡಬಾರದಾಗಿರುವ ಹಾಗೂ ಅತ್ಯಂತ ಶಾಪಗ್ರಸ್ತವಾಗಿರುವ ಡಿ ಬುಕ್ ಇದೆ. ಹಿಂದಿನ ಕಾಲದಲ್ಲಿ ಜೂವಿಶ್ ಜನಾಂಗದವರು ಮಾಟ ಮಂತ್ರಕ್ಕೆ ಈ ಬುಕ್ ಅನ್ನ ಬಳಸ್ತಿದ್ರಂತೆ. ಜೂವಿಶ್ ಜನಾಂಗದವರು ಬೇರೆಯವರ ಆತ್ಮಗಳನ್ನ ಅಥವಾ ತಮ್ಮ ಆತ್ಮಗಳನ್ನೇ ಆ ಬುಕ್ ನಲ್ಲಿ ಬಂದಿಯಾಗಿಸಿ ಇಡ್ತಿದ್ರಂತೆ. ನಂತರ ಆ ಬುಕ್ ಅನ್ನ ಆ ಬಾಕ್ಸ್ ನ ಒಳಗಡೆ ಹಾಕಿ ಎಲ್ಲಾದರೂ ಎಸೆದು ಬಿಡ್ತಿದ್ರಂತೆ. ಆ ಬಾಕ್ಸ್ ಯಾರಿಗಾದ್ರೂ ಸಿಕ್ಕಿ ಅದರ ಒಳಗಡೆ ಏನಿದೆ ಅಂತ ಆ ಬುಕ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರ ಒಳಗಡೆ ಇದ್ದ ಆತ್ಮಗಳು ಬುಕ್ ಅನ್ನ ಓಪನ್ ಮಾಡಿದವರ ದೇಹದ ಒಳಗಡೆ ಸೇರಿಕೊಳ್ತಿದ್ವಂತೆ. ಹೀಗೆ ಬುಕ್ ಅನ್ನ ಓಪನ್ ಮಾಡಿದವರ ದೇಹದ ಒಳಗಡೆ ಹೋದ ಆತ್ಮಗಳು ತಮ್ಮ ಆಸೆಗಳನ್ನ ಈಡೇರಿಸಿಕೊಳ್ತಿದ್ವಂತೆ. 1947ರ ಆಸುಪಾಸಿನಲ್ಲಿ ವಿಲಿಯಂ ಎಂಬ ಒಬ್ಬ ಹುಡುಗ ಕೂಡ ಈ ಬುಕ್ ಅನ್ನ ಓಪನ್ ಮಾಡಿ ನಿಗೂಢವಾಗಿ ಸತ್ತು ಹೋದ. ಆ ಬಾಕ್ಸ್ ನ ಒಳಗಡೆ ಇದ್ದ ಡಿ ಬುಕ್ ಅನ್ನ ಓಪನ್ ಮಾಡಿದ್ದ ಕಾರಣಕ್ಕೇನೆ ಜೆನ್ನಿಗೆ ಈ ರೀತಿಯಾಗಿದೆ. ಆಕೆಯನ್ನ ಕಾಪಾಡಬೇಕು ಅಂದ್ರೆ ನಮ್ಗಿರೋದು ಒಂದೇ ದಾರಿ, ಅದೇ ಎಕ್ಸಾರ್ಸಿಸಂ. ಈಗ ಜೆನ್ನಿಯ ದೇಹದ ಒಳಗಡೆ ಎಲಿಜಾ ಎಂಬ ಮಹಿಳೆಯ ಪ್ರೇತಾತ್ಮ ಇದೆ. ಜೆನ್ನಿಯನ್ನ ಕಾಪಾಡಬೇಕು ಅಂದ್ರೆ ನಾವು ಎಕ್ಸಾರ್ಸಿಸಂ ಮಾಡ್ಲೇಬೇಕು ಅಂತ ಹೇಳ್ತಾಳೆ. ಸ್ನೇಹಿತರೆ, ಇನ್ನು ಜೆನ್ನಿಯ ದೇಹದ ಒಳಗಡೆ ಇರುವ ಆ ಎಲಿಜಾ ಎಂಬ ಪ್ರೇತಾತ್ಮದ ಕತೆ ಏನಂದ್ರೆ, ಎಲಿಜಾ ಸರ್ವಾಧಿಕಾರಿಯಾಗಿದ್ದ ಹಿಟ್ಲರ್ನ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಆ ರಿಚುವಲ್ ಅನ್ನ ಮಾಡಿರ್ತಾಳೆ. ಆ ಮೂಲಕ ಇಷ್ಟು ವರ್ಷಗಳ ನಂತರ ಆ ಡಿ ಬುಕ್ ಅನ್ನ ಓಪನ್ ಮಾಡಿದ ಕಾರಣ ಎಲಿಜಾಳ ಆತ್ಮ ಜೆನ್ನಿಯ ದೇಹದ ಒಳಗಡೆ ಬಂದಿರುತ್ತೆ. ಹಾಗೂ ಈಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ, ಆ ಡಿ ಬುಕ್ ಅನ್ನ ಓಪನ್ ಮಾಡಿದ ವ್ಯಕ್ತಿ 6ನೇ ದಿನ ಸತ್ತು ಹೋಗ್ತಾನೆ. ಅಂದ್ರೆ ಜೆನ್ನಿಗೆ ಎಕ್ಸಾರ್ಸಿಸಂ ಮಾಡ್ಲಿಲ್ಲ ಅಂದ್ರೆ ಆಕೆ ಕೂಡ ಇವತ್ತು ಅಂದ್ರೆ 6ನೇ ದಿನ ಸತ್ತು ಹೋಗ್ತಾಳೆ. ಮಿಥುನ್ ಹಾಗೂ ಜೆಸ್ಸಿ ಒಪ್ಪಿದ ನಂತರ ಆ ದಿನ ರಾತ್ರಿ ಎಕ್ಸಾರ್ಸಿಸಂ ಮಾಡೋದಕ್ಕೆ ಎಲ್ಲವನ್ನ ರೆಡಿ ಮಾಡಿಕೊಳ್ತಾರೆ. ಎಕ್ಸಾರ್ಸಿಸಂ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಜೆನ್ನಿಯ ದೇಹದ ಒಳಗಡೆ ಇದ್ದ ಆ ಪ್ರೇತಾತ್ಮ ತುಂಬಾನೇ ಪವರ್ಫುಲ್ ಆಗಿದ್ದ ಕಾರಣ ಎಲ್ಲರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದರೂ ಕೂಡ ಕೊನೆಗೆ ಫಾದರ್ ತುಂಬಾನೇ ಕಷ್ಟಪಟ್ಟು ಆ ಎಕ್ಸಾರ್ಸಿಸಂ ಅನ್ನ ಮಾಡಿ ಮುಗಿಸ್ತಾರೆ. ನಂತರ ತಕ್ಷಣವೇ ಆ ಡಿ ಬುಕ್ ಇದ್ದ ಬಾಕ್ಸ್ ಅನ್ನ ತನ್ನ ಜೊತೆ ತೆಗೆದುಕೊಂಡು ಎಲ್ಲಿಗೋ ಹೊರಡ್ತಾರೆ. ಹೊರಡುವಾಗ ದಾರಿಯ ಮಧ್ಯ ತನ್ನ ಅಸಿಸ್ಟೆಂಟ್ಗೆ ಹೀಗೆ ಹೇಳ್ತಾರೆ, ನನ್ಗ್ಯಾಕೋ ಎಲಿಜಾಳ ಆತ್ಮ ಈಗ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅನಿಸ್ತಿದೆ. ನಾವು ಈ ಡಿ ಬುಕ್ ಅನ್ನ ಹೇಗೋ ಡೆಸ್ಟ್ರಾಯ್ ಮಾಡಬಹುದು, ಆದ್ರೆ ಎಲಿಜಾಳ ಪ್ರೇತಾತ್ಮ ತಾನು ಈಗಾಗಲೇ ಟಾರ್ಗೆಟ್ ಮಾಡಿರುವ ವಿಕ್ಟಿಮ್ ನ ದೇಹದ ಒಳಗಡೆ ಹೋಗಿ ಸೇರಿಕೊಂಡಿರಬಹುದು. ಆ ಟಾರ್ಗೆಟ್ ಜೆಸ್ಸಿ ಅಥವಾ ಆಕೆ ಗಂಡ ಮಿಥುನ್ ಕೂಡ ಆಗಿರಬಹುದು ಅಂತ ಹೇಳ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಎಲ್ಲ ಸರಿ ಹೋಯ್ತು ಅಂತ ಎಲ್ಲರೂ ಮಲಗಿಕೊಂಡಿರ್ತಾರೆ. ಮಧ್ಯರಾತ್ರಿ ಶಾಕಿಂಗ್ಲಿ ಜೆಸ್ಸಿಯನ್ನ ಯಾರೋ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತಿರುವ ರೀತಿ ಫೀಲ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಈ ಚಿತ್ರದ ಚಾಪ್ಟರ್ 2 ಅಂದ್ರೆ ಪಾರ್ಟ್ 2 ಬರುತ್ತೆ ಅಂತ ತೋರಿಸಲಾಗುತ್ತೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.